ನಮಸ್ಕಾರ. ಈಗ ನೋಡಿ, ಜೋರಾಗಿ ಗಾಳಿ ಬೀಸ್ದಾಗ ದೊಡ್ಡ ಮರಗಳೆಲ್ಲ ಸ್ವಲ್ಪ ಬಾಗತ್ತೆ ಅಲ್ವಾ? ಹೌದು, ನೋಡಿರ್ತೀವಿ. ಅವು ಹಾಗೆ ಬಗ್ಗೋದ್ರಿಂದಾನೇ ಮುರಿದು ಬೀಳಲ್ಲ. ನಮ್ಮ ಜೀವನದಲ್ಲೂ ಹಾಗೇನೆ ಅಲ್ವಾ? ಕೆಲವೊಮ್ಮೆ ಕಷ್ಟಗಳು, ಸಮಸ್ಯೆಗಳು ಅನ್ನೋ ಗಾಳಿ ಜೋರಾಗಿ ಬೀಸುತ್ತೆ. ಹೌದು. ಆಗ ಆ ಮರದ ಹಾಗೆ ಸ್ವಲ್ಪ ಬಗ್ಗಿ ಮತ್ತೆ ಸ್ಟ್ರಾಂಗ್ ಆಗಿ ನಿಲ್ಲೋಕೆ ಒಂದು ಶಕ್ತಿ ಬೇಕು. ನಮ್ಮೊಳಗೆ ಇರುತ್ತೆ ಅದು. ಇದನ್ನೇ ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವ ಅಂತ ಕರೆಯೋದಂತನ್ಸುತ್ತೆ. ಹೌದು ಹೌದು, ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಅದೊಂದು ನಮ್ಮೊಳಗಿನ ಒಂದು ಅದ್ಭುತ ಶಕ್ತಿ ಇದ್ದ ಹಾಗೆ. ಕಷ್ಟ ಬಂದಾಗ ನಾವು ಸುಮ್ನೆ ಬಿದ್ದು ಹೋಗದೆ ಅದರಿಂದ ಏನೋ ಒಂದು ಪಾಠ ಕಲ್ತು ಮತ್ತೆ ನಗುಮುಖದಿಂದ ಮುಂದೆ ಹೋಗೋಕೆ ಸಹಾಯ ಮಾಡುತ್ತೆ. ಓ, ಇದನ್ನ ಒಂದು ಸೂಪರ್ ಪವರ್ ತರಹ ಅಂದ್ಕೊಳ್ಬಹುದು. ಕಷ್ಟ ಬಂದಾಗ ಅದು ಆಕ್ಟಿವೇಟ್ ಆಗುತ್ತೆ. ಸೂಪರ್ ಪವರ್. ಓಕೆ. ಈ ಶಕ್ತಿಯನ್ನ ನಮ್ಮೊಳಗೆ ಹೇಗೆ ಜಾಗೃತಗೊಳಿಸೋದು, ಹೇಗೆ ಬೆಳೆಸೋದು ಅಂತ ಇವತ್ತು ಸ್ವಲ್ಪ ಸುಲಭವಾಗಿ ಒಂದು ಕಥೆ ತರಹ ತಿಳಿಯೋಣ. ಸರಿ, ಕೇಳೋಕೆ ಕುತೂಹಲ ಆಗ್ತಿದೆ. ಓಕೆ. ಈ ಸೂಪರ್ ಪವರ್ ಬೆಳೆಸೋಕೆ ಕೆಲವು ಸ್ಟೆಪ್ಸ್ ಅಂದ್ರೆ ಮೆಟ್ಟಿಲುಗಳು ಇವೆ. ಒಂದೊಂದಾಗಿ ನೋಡೋಣ, ಓಕೆನಾ? ಹಾ, ಸರಿ. ಮೊದಲನೇ ಮೆಟ್ಟಿಲು ನಿಮ್ಮ ಭಾವನೆಗಳ ಪರಿಚಯ ಮಾಡಿಕೊಳ್ಳೋದು. ಭಾವನೆಗಳ ಪರಿಚಯ ಹಾ ಅಂದ್ರೆ ನಿಮ್ಮ ಮನಸ್ಸಿನ ಒಳಗೆ ಏನಾಗ್ತಿದೆ ಅಂತ ಗಮನಿಸೋದು. ಕೆಲವೊಮ್ಮೆ ಖುಷಿ ಇರಬಹುದು, ಬಿಸಿಲು ಬಂದ ಹಾಗೆ. ಕೆಲವೊಮ್ಮೆ ಕೋಪ, ಬಿರುಗಾಳಿ ತರಹ, ಅಥವಾ ಬೇಸರ, ಮಳೆ ಬಂದ ಹಾಗೆ. ಓ, ಇವತ್ತು ನನ್ನ ಮನಸ್ಸಲ್ಲಿ ಸ್ವಲ್ಪ ಬೇಸರದ ಮೋಡ ಇದೆ ಅಂತ ಸುಮ್ನೆ ಗುರುತಿಸೋದು ಅಷ್ಟೇ. ಓ, ಅಂದ್ರೆ ನನಗೀಗ ಬೇಜಾರಾಗಿದೆ ಅಥವಾ ಕೋಪ ಬಂದಿದೆ ಅಂತ ಒಪ್ಪುಕೊಳ್ಳೋದು. ಅದನ್ನ ಕೆಟ್ಟದ್ದು ಅಂತ ಓಡಿಸೋ ಬದಲು, ಓಕೆ, ನೀನಿಲ್ಲಿದ್ಯಾ ಅಂತ ಹೇಳ್ದ ಹಾಗೆನಾ? ಎಕ್ಸಾಕ್ಟ್ಲಿ, ಸರಿಯಾಗಿ ಹೇಳ್ದ್ರಿ. ಹಾಗೆ ಗುರುತಿಸೋದ್ರಿಂದ ಏನಾಗತ್ತೆ ಅಂದ್ರೆ ಆ ಭಾವನೆ ನಮ್ಮನ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಮ್ಮಿ ಆಗೋದು. ಓಹ್, ಅಚ್ಚಾ. ನಾವು ಅದರ ಜೊತೆ ಫ್ರೆಂಡ್ಸ್ ಆದ ಹಾಗೆ ಆಗತ್ತೆ. ಸರಿ, ಅರ್ಥ ಆಯ್ತು. ಇನ್ನು ಎರಡನೇ ಮೆಟ್ಟಿಲು ಈಗಿನ ಕ್ಷಣದಲ್ಲಿ ಗಮನ ಕೊಡೋದು. ಈಗಿನ ಕ್ಷಣದಲ್ಲಿ ಅಂದ್ರೆ ನಮ್ಮ ಮನಸ್ಸಿದೆಯಲ್ಲ, ಅದು ಜಾಸ್ತಿ ಟೈಮ್ ನಿನ್ನೆ ಏನಾಯ್ತು, ನಾಳೆ ಏನಾಗುತ್ತೋ ಅನ್ನೋ ಚಿಂತೆಯಲ್ಲೇ ಇರುತ್ತೆ ಅಲ್ವಾ? ಹೌದು. ಮುಂದೆ ಹಿಂದೆ ಓಡಾಡ್ತಾ ಇರುತ್ತೆ. ಆಗ ಮೆಲ್ಲಗೆ ನಿಮ್ಮ ಗಮನವನ್ನ ನಿಮ್ಮ ಉಸಿರಾಟದ ಮೇಲೆ ತನ್ನಿ. ಗಾಳಿ ಒಳಗೆ ಹೋಗೋದು, ಹೊರಗೆ ಬರೋದು, ಅದನ್ನ ಫೀಲ್ ಮಾಡಿ. ನಿಮ್ಮ ಸುತ್ತ ಏನಾದ್ರೂ ಸಣ್ಣ ಸಣ್ಣ ಶಬ್ದಗಳು ಕೇಳಿಸ್ತಿದ್ಯಾ ಅಥವಾ ಏನಾದ್ರೂ ವಾಸನೆ ಬರ್ತಿದ್ಯಾ ಅಂತ ಗಮನಿಸಿ. ಇದು ನಾವು ಯಾವುದಾದ್ರೂ ಆಟಿಕೆ ಜೊತೆ ಆಡುವಾಗ ಅಥವಾ ಏನಾದ್ರೂ ಚಿತ್ರ ಬಿಡಿಸುವಾಗ ಬೇರೆಲ್ಲ ಮರೆತು ಅದರಲ್ಲೇ ಪೂರ್ತಿ ಮುಳುಗೋಗ್ತೀವಲ್ಲ, ಆ ತರಾನ? ಪರ್ಫೆಕ್ಟ್ ಹೋಲಿಕೆ. ಹೌದು, ಹಾಗೆ. ಗಮನ ಪೂರ್ತಿ ಆ ಕ್ಷಣದ ಮೇಲೆ ಇರುತ್ತೆ. ಚಿಂತೆಗಳಿಗೆಲ್ಲ ಒಂದು ಸಣ್ಣ ಪಾಸ್ ಬಟನ್ ಒತ್ತಿದ ಹಾಗೆ ಅಲ್ವಾ? ಹೌದು, ಪಾಸ್ ಬಟನ್ ಒತ್ತಿದ ಹಾಗೆ. ಆಟದಲ್ಲಿ ಹೇಗೆ ಮುಳುಗಿರುತ್ತೀವೋ ಹಾಗೆ ನಮ್ಮ ಉಸಿರಿನಲ್ಲೋ ಸುತ್ತ ಇರೋ ಸಣ್ಣ ವಿಷಯಗಳಲ್ಲೂ ಗಮನ ಇಡೋದು. ಓಕೆ. ಇನ್ನು ಮೂರನೇ ಮೆಟ್ಟಿಲು, ಇದು ತುಂಬಾ ಮುಖ್ಯವಾದದ್ದು. ನಿಮ್ಮ ಮೇಲೆ ನೀವು ಪ್ರೀತಿ, ಕರುಣೆ ತೋರಿಸುವುದು. ನಮ್ಮ ಮೇಲೆ ನಾವೇ ಕರುಣೆ ತೋರಿಸೋದಾ? ಹೌದು. ಈಗ ನೋಡಿ, ನಿಮ್ಮ ಫ್ರೆಂಡ್ ಏನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಅವ್ರಿಗೆ ಕಷ್ಟ ಆದ್ರೆ, ಛೇ ನೀನ್ ವೇಸ್ಟ್ ಅಂತ ಬೈತೀರಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲ ಅಲ್ವಾ? ಪರ್ವಾಗಿಲ್ಲ ಬಿಡೋ, ಆಗುತ್ತೆ, ಮುಂದಿನ ಸಲ ಸರಿ ಮಾಡೋ ಅಂತ ಪ್ರೀತಿಯಿಂದ ಹೇಳ್ತೀವಿ, ಸಮಾಧಾನ ಮಾಡ್ತೀವಿ. ಹೌದು. ಅದೇ ರೀತಿ ನಮ್ಮ ಮನಸ್ಸಿಗೆ ನಾವೇ ಆ ಫ್ರೆಂಡ್ ಆಗ್ಬೇಕು. ಓ, ಅಂದ್ರೆ ನಾನೇನಾದ್ರೂ ತಪ್ಪು ಮಾಡಿದ್ರೆ, ಅಯ್ಯೋ ನಾನ್ ಹೀಗ್ ಮಾಡ್ಬಾರ್ದಿತ್ತು ಅಂತ ಪದೇ ಪದೇ ನನ್ನನ್ನೇ ಬೈದ್ಕೊಳ್ಳೋ ಬದಲು, ಪರವಾಗಿಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ, ಇದರಿಂದ ಏನ್ ಕಲಿಬೋದು ಅಂತ ಯೋಚಿಸೋದು. ಹೌದು, ಎಕ್ಸಾಕ್ಟ್ಲಿ. ಆದ್ರೆ ಕೆಲವೊಮ್ಮೆ ನಾವು ತುಂಬಾನೇ ಕಷ್ಟದಲ್ಲಿರುವಾಗ ನಮ್ಮ ಮೇಲೆ ನಾವೇ ಕರುಣೆ ತೋರಿಸ್ಕೊಡೋದು ಸ್ವಲ್ಪ ಕಷ್ಟ ಅನ್ಸುತ್ತಲ್ಲ? ನಿಜ, ಅದು ಕಷ್ಟ ಆಗ್ಬಹುದು, ಖಂಡಿತ ಕಷ್ಟ ಆಗ್ಬೋದು. ಅದಕ್ಕಾಗಿಯೇ 4ನೇ ಮತ್ತು 5ನೇ ಮೆಟ್ಲುಗಳು ಇರೋದು. ಓಕೆ, ಯಾವ್ದದು? ಒಂದು, ಒತ್ತಡವನ್ನ ನಿಭಾಯಿಸಲು ನಿಮ್ಗಿಷ್ಟವಾಗುವ ಒಳ್ಳೆ ದಾರಿಗಳನ್ನ ಕಂಡುಹಿಡಿಯೋದು. ನಿಮ್ಮ ಹ್ಯಾಪಿ ಟೂಲ್ ಕಿಟ್ ಇದ್ದ ಹಾಗೆ. ಮನಸ್ಸಿಗೆ ಭಾರವಾದಾಗ ನಿಮಗೆ ಯಾವ್ದು ಖುಷಿ ಕೊಡುತ್ತೋ ಅದನ್ನ ಮಾಡಿ. ಚಿತ್ರ ಬಿಡಿಸೋದು, ಹಾಡ್ ಕೇಳೋದು, ಹೊರಗಡೆ ಓಡಾಡ್ಬರೋದು, ಆಟ ಆಡೋದು. ಇನ್ನೊಂದು ಅಂದ್ರೆ 5ನೇ ಮೆಟ್ಟಿಲು, ಸಹಾಯ ಕೇಳುವುದು. ನಿಮ್ಮ ಕಷ್ಟವನ್ನ ಒಬ್ರೇ ಹೊತ್ಕೊಳ್ಬೇಡಿ. ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಅಥವಾ ನಿಮ್ಗಿಷ್ಟವಾದ ಟೀಚರ್, ಫ್ರೆಂಡ್ಸ್, ಅವರತ್ರ ಹೇಳ್ಕೊಳ್ಳೋದು. ಹೌದು, ಅವರತ್ರ ಹೇಳ್ಕೊಳ್ಳಿ. ನೋಡಿ, ಸಹಾಯ ಕೇಳೋದು ಅಂದ್ರೆ ಅದು ಧೈರ್ಯದ ಲಕ್ಷಣ, ಅದು ವೀಕ್ನೆಸ್ ಅಂತೂ ಅಲ್ವೇ ಅಲ್ಲ. ಹೌದು, ನಿಜ. ಒಬ್ರೇ ಎಲ್ಲಾ ಭಾರ ಹೊರುವ ಬದಲು ಹಂಚ್ಕೊಂಡಾಗ ಎಷ್ಟು ಹಗುರ ಅನ್ಸುತ್ತೆ ಅಲ್ವಾ? ಖಂಡಿತವಾಗಿ. ನಮ್ ಜೊತೆ ಬೇರೆಯವರಿದ್ದಾರೆ ಅನ್ನೋ ಭಾವನೆನೇ ಒಂದು ದೊಡ್ಡ ಶಕ್ತಿ ಕೊಡತ್ತೆ. ಹೌದು, ಅದೇ. ಇನ್ನು ಕೊನೆಯ 2 ಮೆಟ್ಟಿಲುಗಳು,
6ನೇದು ಸವಾಲುಗಳಿಂದ ಕಲಿಯೋದು. ಜೀವನ ಒಂದು ಗೇಮ್ ಅಂತ ಅಂದುಕೊಂಡ್ರೆ ಕೆಲವೊಮ್ಮೆ ನಾವು ಸೋಲ್ತೀವಿ. ಆದ್ರೆ ಸೋಲು ಅಂದ್ರೆ ಗೇಮ್ ಓವರ್ ಅಲ್ಲ, ಆ ಲೆವೆಲ್ ಪಾರ್ ಮಾಡಕ್ಕೆ ಇನ್ನೇನ್ ಬೇಕು ಅಂತ ಕಲಿಯೋ ಚಾನ್ಸ್ ಅದು. ಓ, ಹಾಗ್ ನೋಡ್ಬೇಕಾ? ಹೌದು. ಈ ಅನುಭವದಿಂದ ನಾನು ಏನ್ ಕಲ್ತೆ ಅಂತ ಒಂದು ಪ್ರಶ್ನೆ ಕೇಳ್ಕೊಳ್ಳೋದು. ಸರಿ. ಕೊನೆಯದು 7ನೇಯ ಮೆಟ್ಟಿಲು, ಜೀವನದಲ್ಲಿ ಒಂದು ಅರ್ಥವನ್ನ, ಖುಷಿಯನ್ನ ಹುಡುಕುವುದು. ನಿಮ್ಗೆ ಯಾವುದು ಮಾಡಿದ್ರೆ ತುಂಬಾನೇ ಸಂತೋಷ ಆಗುತ್ತೋ, ವಾಹ್, ನನ್ನ ಹೃದಯ ಹಾಡುತ್ತಿದೆ ಅನ್ಸುತ್ತೋ ಅಂತಹ ಕೆಲಸಗಳನ್ನು ಮಾಡಿ. ಚಿಕ್ಕ ಚಿಕ್ಕ ಖುಷಿಗಳಿಗೂ ಥ್ಯಾಂಕ್ ಯು ಹೇಳಿ ಕೃತಜ್ಞರಾಗಿರಿ. ಅಂದ್ರೆ ಪ್ರತಿ ಕಷ್ಟವೂ ಆ ಮರದ ಬೇರುಗಳನ್ನ ಇನ್ನೂ ಗಟ್ಟಿ ಮಾಡುತ್ತೆ ಅನ್ನೋ ಹಾಗೆ. ನಾವು ಅದರಿಂದ ಪಾಠ ಕಲಿತಷ್ಟು ನಮ್ಮ ಈ ಸೂಪರ್ ಪವರ್ ಇನ್ನೂ ಸ್ಟ್ರಾಂಗ್ ಆಗತ್ತೆ. ಹೌದು, ಎಷ್ಟು ಚೆನ್ನಾಗಿ ಹೇಳಿದಿರಿ. ಈ ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವ ಅನ್ನೋದು ಒಂದೇ ದಿನದಲ್ಲಿ ಬರುವ ಮ್ಯಾಜಿಕ್ಕೇನಲ್ಲ. ಅದು ನಮ್ಮ ಒಳಗಿನ ಒಂದು ಪುಟ್ಟ ಗಿಡವನ್ನ ಪ್ರತಿದಿನ ನೀರು ಹಾಕಿ ಪ್ರೀತಿಯಿಂದ ಬೆಳೆಸಿದ ಹಾಗೆ ನಿಧಾನವಾಗಿ ಒಂದೊಂದೇ ಸಣ್ಣ ಹೆಜ್ಜೆ ಇಡುತ್ತಾ ಬೆಳೆಸ್ಬೇಕು. ಹೌದು, ಖಂಡಿತ ನೆನಪಿಡಬೇಕಾದ ವಿಷಯ. ಆ ಗಾಳಿಗೆ ಬಗ್ಗುವ ಆದರೆ ಮುರಿಯದ ಮರದ ಹಾಗೆ ಇರುವ ಶಕ್ತಿ ನಮ್ಮೆಲ್ಲರ ಒಳಗೂ ಇದೆ. ಹಾಗಾದರೆ ಇವತ್ತು ಆ ಮರದ ಹಾಗೆ ಸ್ವಲ್ಪ ಹೆಚ್ಚು ಫ್ಲೆಕ್ಸಿಬಲ್ ಆಗಲು, ಅಂದ್ರೆ ಕಷ್ಟ ಬಂದಾಗ ಧೈರ್ಯದಿಂದ ಎದುರಿಸಿ ಮತ್ತೆ ಪುಟಿದೇಳಲು ಯಾವ ಒಂದು ಸಣ್ಣ ಪ್ರಯತ್ನ ಮಾಡಬಹುದು ಅಂತ ಯೋಚಿಸೋಣ ಅಲ್ವಾ? ಖಂಡಿತ. ಆಂತರಿಕ ಶಕ್ತಿಯನ್ನ ಬೆಳೆಸಿಕೊಳ್ಳುವ ಈ ಪಯಣದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ.